ನಾವು ಮಾಡ್ದಂಗೆ ನಾವು ನಕ್ಕೇವಿ, ಇದೇ ಭೂಮಂಡಲ ನಮಗೆ ಸ್ವರ್ಗ. ನಾವು ದ್ವೇಷ ಮಾಡಿದೇವಿ, ಇದೇ ಲೋಕ ನರಕವಾಗ್ತದೆ. ಇಲ್ಲೇನು ಒಂದು ದೊಡ್ಡ ಮನೆ ಕಟ್ತೇವಿ, ಎಷ್ಟು ಅದ್ಭುತವಾದ ಮನೆಯನ್ನು ಕಟ್ತೇವಿ. ಆದರೆ ಮುಂದೆ ಮನೆ ಕಟ್ಟೋದು ಸುಲಭ. ಮನೆಯನ್ನು ಯಾರಾದರೂ ಕಟ್ಟುತ್ತಾರೆ, ಅದನ್ನು ಬಂಗಾರದಿಂದ ಕಟ್ಟಬಹುದು, ಮನೆ ಮುತ್ತು ರತ್ನಗಳಿಂದ ಶೃಂಗರಿಸಬಹುದು. ಆದರೆ ಮನೆ ನಡಿಬೇಕಲ್ಲ, ಅದು ಖರೇ ಮನೆ ಕಟ್ಟೋದದ. ಇಷ್ಟೆಲ್ಲ ಬಂಗಾರದ ಮನೆ ಕಟ್ಟಿ ಒಳಗೆ ಬರೇ ದ್ವೇಷ ದ್ವೇಷ ಮಾತ್ಸರ್ಯ ಹೊಗೆ ತುಂಬಿಕೊಂಡಿತ್ತು ಅಂದರೆ ಹೇಳಿ, ಒಳಗೆ ಬರೇ ಹೊಗೆ ಆಡ್ತಿತ್ತು ಅಂದರೆ ಅದ್ಯಾವ ಮನೆ? ಹೇಗೆ ಮನೆ ಕಟ್ಟೋದು ಮಹತ್ವದ್ದೋ ಹಾಗೆ ಮನೆಯೊಳಗಿರುವ ಜನರ ಮನಸ್ಸಿನ ಮನೆಯನ್ನು ಕಟ್ಟೋದು ಬಹಳ ಮಹತ್ವದ್ದದ. ಅದು ಅದ್ಭುತ ಆಯಿತು ಅಂದರೆ ಮನೆ ಅದ್ಭುತ. ಮನೆ ಎಲ್ಲರ ಮನೆಗಳು ಸುಂದರನೇ ಇರ್ತಾವ, ಕಟ್ಟುವಾಗ ಒಳಕ್ಕೆ ಅವು ಏನರೇ ಆಗ್ತಾವಷ್ಟೆ. ಇಲ್ಲೇನು ಮನೆಯಾಗಿನವರು ನಕ್ಕೋತಿದ್ರು ಏನು ಮನೆತನ? ಮನೆಯಾಗಿನವ್ರು ಏನು ಶುರು ಆಗ್ಯದ ಪ್ರಪಂಚ, ಅಲ್ಲಿಂದ ಬರೇ ಜಗಳ ಮಾಡ್ಕೋತ ಇದ್ರೆ ಅದ್ಯಾವ ಮನೆ? ಅಂದಿಲ್ಲೇನು ಪರದೇಶದಲ್ಲಿ ಒಂದು ಮಾತು ಹೇಳ್ತಾರೆ, ಬಹಳ ಚಲೋ ಮಾತು ಹೇಳ್ತಾರೆ. ಬಿಲ್ಡಿಂಗ್ಸ್ ಆರ್ ಬಿಲ್ಟ್ ವಿತ್ ಬ್ರಿಕ್ಸ್ ಆ್ಯಂಡ್ ಮಾರ್ಟರ್, but not homes. Homes are built with loving hearts. ಎಷ್ಟು ಚಲೋ ಇಲ್ಲ ಮಾತು. ಮನೆಗಳನ್ನು ಕಲ್ಲು ಮಣ್ಣಿನಿಂದ ಕಟ್ಟಬಹುದು, ಆದರೆ ಮನೆತನವನ್ನು ಕಟ್ಟಲಿಕ್ಕಾಗೋದಿಲ್ಲ. ನಿಜವಾದ ಮನೆ ಕಟ್ಟಬೇಕಾಗಿತ್ತು ಅಂದರೆ ಇದೇನು ಹೃದಯದ ಅಲ್ಲ, ಸುಂದರವಾದ ಹೃದಯದಿಂದ ಕಟ್ಟಬೇಕಾಗ್ತದೆ, ಕಲ್ಲು ಮಣ್ಣಿನಿಂದ ಕಟ್ಟಲಿಕ್ಕಾಗೋದಿಲ್ಲ. ಕಲ್ಲು ಮಣ್ಣಿನಿಂದ, ಹೌದಲ್ಲ? ಮನೆ ಕಟ್ತೇವೆ, ಕಲ್ಲು ಮಣ್ಣಿನಿಂದ ಸುಂದರ ಮನೆಗಳನ್ನು ಕಟ್ತೇವೆ. ಆ ಕಲ್ಲು ಮಣ್ಣಿನಿಂದ ಸಾಮಾನುಗಳಿಂದ ಅದರಿಂದ ಮನೆತನವನ್ನು ಕಟ್ಟಲಿಕ್ಕಾಗೋದಿಲ್ಲ. ಬಹಳ ಸಾಮಾನ ತಂದ್ರೆ ಮನೆ ಆರಾಮಿರ್ತದಂತ ಎಲ್ಲದ? ಸಾಮಾನ ಕಡಿಮೆ ಇದ್ದು ಅಂದ್ರೆ ತಾಪಿರ್ತದಂತ ಎಲ್ಲದ? ಹಕ್ಕಿ ಹಾಡ್ತದೆ. ನೀವು ಬೇಕಾದಲ್ಲಿ ಅದು ಗುಡಿಸಲ ಮ್ಯಾಲೂ ಕುಂತು ಅದೇ ಹಾಡ್ತದೆ, ಅರಮನೆ ಮ್ಯಾಲ ಕುಂತರೂ ಅದೇ ಹಾಡ. ಇದೇನು ಗುಡಿಸಲ ಅಂತ ತಿಳ್ಕೊಂಡು ಬೇರೆ ಹಾಡ್ತದೆ? ಹೇಳಿ, ಕೋಗಿಲ ಎಲ್ಲಿದ್ರಿ? ವಿಜಯಪುರದ ಮ್ಯಾಲಿದ್ರೂ ಅದು ಕೋಗಿಲ ಹಾಡೋದದೇ. ಯಾವುದೋ ದೂರದ ಹಳ್ಳಿಯೊಳಗಿದ್ದರೂ ಸಹಿತ ಹಾಡೋದದೇ. ಅದಕ್ಕೆ ಹಾಡು ಮಹತ್ವದ್ದೇ ವಿನಃ ಎಲ್ಲದೀನಿ ಅನ್ನೋ ಸ್ಥಾನ ಮಹತ್ವದ್ದಲ್ಲ. ಹಂಗೆ ನಮ್ಮ ಹೃದಯದ ಹಾಡು ಭಾಳ ಮಹತ್ವದ್ದುವೇ ವಿನಃ ನಾವಿರೋ ಮನೆ ಮಹತ್ವದ್ದಲ್ಲ, ನಾವಿರೋ ಸ್ಥಾನ ಮಹತ್ವದ್ದಲ್ಲ. ಅದಲ್ಲ, ನೀವು ಬಂಗಾರ ಕುರ್ಚಿ ಹಾಕ್ಕೊಂಡು ಕೂಡ್ರಿ, ನೀವು ಕಟ್ಟಿಗೆ ಕುರ್ಚಿ ಹಾಕ್ಕೊಂಡು ಕೂಡ್ರಿ, ಎತ್ತರ ಮಾಡಿರೇ ಕೂಡ್ರಿ, ಇಳುವು ಮಾಡಿರೇ ಕೂಡ್ರಿ, ಮುಖ ಮಹತ್ವದ್ದೋ? ಇಲ್ಲೇನು ಮ್ಯಾಲ ಬಂಗಾರದ ಮೇಲೆ ಕುಂತಾನ, ಮುಖ ಹಿಂಗಾಗ್ಯದ, ನೋಡಬಾರದು. ಯಾಕೆ?
ಈ ಬಂಗಾರದ ಕುರ್ಚಿ ಇದು ಬರೀ 10 ಕಿಲೋ, 100 ಕಿಲೋದಾಗಿದ್ರೆ ಎಷ್ಟು ಅದ್ಭುತ ಆಗ್ತಿತ್ತು. ಏನು ಮಸ್ತ್ ಜಗತ್ತಂದ್ರೆ ಕಾಂಪಿಟೇಷನ್ ನಡೆದದ, ಸ್ಪರ್ಧಾ. ಇದು ಎದಕ್ಕೆ? ಕುರ್ಚಿಗೆನೇ ವಿನಃ ಹೃದಯಕ್ಕಲ್ಲ, ಮಾಡು ಕೂಡುವವನ ಮನಸ್ಸಿಗಲ್ಲ. ಹೆಂಗೆ ಕೂತಿರಬೇಕು? ಹುಡುಗರನ್ನು ನೀವು ಕೂಡಿಸ್ರಿ, ಬೇಕಾದಲ್ಲಿ ನೆಲದ ಮೇಲರೆ ಕೂಡಿಸ್ರಿ, ಮಾಳಿಗೆ ಮೇಲರೆ ಕೂಡಿಸ್ರಿ, ಯಾವುದೇ ಸಿಂಹಾಸನ ಮೇಲೆ ಕೂಡಿಸ್ರಿ, ಅವು ಏನು ನಗ್ತಿರ್ತಾವ, ಏನು ಸಂತೋಷ ಪಡ್ತಾವ ಹೇಳಿ. ಅವು ಕುರ್ಚಿ ಕಡೆ ನೋಡೋದಿಲ್ಲ, ಮನೆ ಕಡೆ ನೋಡೋದಿಲ್ಲ, ಬಟ್ಟೆ ಬರೆಗಳ ಕಡೆ ನೋಡೋದಿಲ್ಲ, ಆಭರಣ ಕಡೆ ನೋಡೋದಿಲ್ಲ, ಯಾರ್ದು ಅಂತ ನೋಡೋದಿಲ್ಲ. ಹೊರಗೆ ಬರ್ತಾವ, ಮಳೆ ಸಣ್ಣಾಗಿ ಬೀಳ್ತಿರ್ತದ, ತೋಸ್ಕೋತಾವ, ಆನಂದ ಪಡ್ತಾ ಇರ್ತಾವ. ಎಷ್ಟು ಅದ್ಭುತ ಇರ್ತದ. ಎಲ್ಲರೂ ಹಿಂಗೆ ಮಾಡಿದ್ದೇ ಮರ್ತೇವಿ ಅಷ್ಟೇ. ಎಲ್ಲದ ಸ್ವರ್ಗ ನಿರ್ಮಾಣ ಮಾಡೋದು ಬಹಳ ಸುಲಭ. ಇದೇ ಲೋಕದೊಳಗೆ, ಈ ಲೋಕದೊಳಗೆ ಅನಂತ ಲೋಕ. ಬಸವಣ್ಣವ್ರು ಎಷ್ಟು ಚಲೋ ಮಾತು ಹೇಳಿ, ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆ ಮತ್ತೆ ಉಂಟೆ, ಈ ಲೋಕದೊಳಗೆ ಅನಂತ ಲೋಕ, ಇಲ್ಲಿಯೇ ಶಿವಲೋಕ, ಎಲ್ಲ ಇಲ್ಲಿಯೇ. ಹೌದಲ್ಲ ಹೇಳಿ? ನಮ್ಮ ಮನಸ್ಸು ಹೇಗೆ ಅದು ಕೆಲಸ ಮಾಡ್ತದ ಹಾಗೆ ನಾವು ಸವಿಯಾದ ಮನಸ್ಸು ಇಟ್ಕೊಂಡೇವಿ, ಒಂದು ಸುಂದರ ಸ್ವರ್ಗ ತಯಾರಾಗ್ತದೆ ನಮ್ಮದೇ. ನಾವು ಕಹಿ ಮನಸ್ಸನ್ನು ಇಟ್ಟುಕೊಂಡ್ರೆ ಒಂದು ಬ್ಯಾಡಾದ ಜಗತ್ತು ಶುರುವಾಗ್ತದೆ ನಮ್ಮ ಸುತ್ತ ಮುತ್ತ. ನೋಡಿ ಎಷ್ಟು ಮಜಾ. ಅದೇ ಮನ್ಯಾಗ ಒಬ್ಬರು ಆನಂದವಾಗಿ ಬಾಳ್ತಿರ್ತಾರೆ, ಅದೇ ಮನ್ಯಾಗ ಒಬ್ಬರು ಅಳ್ಕೋತ ಬದುಕ್ತಾರೆ. ಇಲ್ಲೇನು? ಒಬ್ಬರು ಬರ್ತಾರೆ, ಬಾಡಿಗೆ ಹಿಡಿತಾರೆ, ಮಸ್ತಾಗಿ ಹಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ. ಇನ್ನೊಬ್ಬರು ಬರ್ತಾರೆ, ಅದೇ ಮನ್ಯಾಗ ಬರೇ ತಾಪ್ ಮಾಡಿಕೊಂಡು ಆ ಬಳಿಕ ಹೇಳ್ತಾರೆ, ಈ ಮನೆ ಶುಭ ಇಲ್ಲ, ಮಂಗಳಿಲ್ಲ. ಆಗೋದಿಲ್ಲ ಹೀಗೆ. ಏನೋ ಈ ಮನ್ಯಾಗ ದೋಷ ಅದ. ಮತ್ತು ಅವ ಮೊದಲನೇದಾಗ ದೋಷ ಇರಲಿಲ್ಲಲ್ಲ, ಎಷ್ಟು ಮಸ್ತಾಗಿನೇ ಬದುಕಿದ್ದ. ಅವ ಸಂಗೀತಗಾರ, ಹಗಲ ರಾತ್ರಿ ಹಾಡ್ಕೊಂಡೇ ಇದ್ದ. ಇವ ಹಗಲ ರಾತ್ರಿ ಅಳ್ಕೋತ ಅದ. ಆವಾಗ ಮನೆ ಹೇಳ್ತದ, ನಂದೇನ್ರಿ ಆಗಲು, ನಿನ್ನ ಮನಸ್ತಿದ್ದಕೋ, ನಿನ್ನ ಮುಖ ನೋಡು, ಕನ್ನಡಿ ಇಡು ಒಂದು ಮನ್ಯಾಗ. ಎದ್ದ ಕೂಡಲೇ ಕನ್ನಡಿಯಾಗ ನೋಡು, ಅರಳಿತ್ತು ಮುಖ, ಹೊರಗೆ ಹೋಗು, ಇಲ್ಲದಿದ್ರೆ ಮಲ್ಕೋ, ಮತ್ತೆ ಮುಖ ತೋರಿಸ್ಬೇಡ. ಜಗತ್ತಿನಲ್ಲಿ ಹಿಂಗೆ ಹೊರಗೆ ಬರ್ರಿ, ಎಲ್ಲರೇ ಅಳೋದು ಕಾಣಿಸ್ತದೆ. ಯಾವ ಹಕ್ಕಿಗಳು ಅಳ್ತಾವ, ಯಾವ ಪಕ್ಷಿಗಳು ಅಳ್ತಾವ. ಇನ್ನ ಸೂರ್ಯ ಬರೋಕ್ಕಿಂತ ಮುಂಚೆಯೇ ಹಾಗೆ ಅವು ಹೇಳ್ತಾವ, ಹಾಡಕ್ಕೆ ಶುರು ಮಾಡ್ತಾವ. ನೋಡಬೇಕು, ಒಂದರೆ ಪಕ್ಷಿ ಹತ್ತಿದ್ದು, ಎದ್ದು ತಕರಾರ ಮಾಡಿದ್ದು. ನೀವು ಕಲ್ಲು ಒಗಿರಿ, ಅವಂತಾವ, ನಿಮ್ಮ ಕಲ್ಲು ನಮಗೇನು ಮಾಡ್ತಾವ? ನಿನ್ನ ಗಿಡ ಬಿಟ್ಟರೆ ಇನ್ನೊಂದು ಗಿಡ ಅದ, ಅಲ್ಲಿ ಹೋಗ್ತೇವೆ, ಆಡ್ತೇವೆ. ಇಲ್ಲೇನು? ಹಾಡೋದು ಮಹತ್ವದ್ದು, ಆನಂದ ಪಡೋದು ಮಹತ್ವದ್ದೇ ವಿನಃ ದೇವರು ಏನರೇ ಮಾಡಂತ ನಮ್ಮನ್ನ ನೀ ಏನು ಮಾಡಬಲ್ಲಿ, ನಾ ಮಾಡೇನಿ, ಹೋಗು ಒಂದಿಟ್ಟು ಅನುಭವಿಸು. ನಾನು ಗಿಡ ತಯಾರ ಮಾಡೇನಿ, ಹೂವು ತಯಾರ ಮಾಡೇನಿ, ಹಣ್ಣು ತಯಾರ ಮಾಡೇನಿ, ಕೋಗಿಲೆಯೇ ನೀವು ಹೋಗಿ ಕೂತು ಒಂದು ಹಾಡು ಅಂತ ಇಲ್ಲೇನು? ಕೋಗಿಲ
ಕಪ್ಪು ಮೈಯ ಆದರೆ ಅತ್ಯಂತ ಶುಭ್ರವಾದ ಹೃದಯ. ಏನ ಹಾಡಿನ ಶುಭ್ರತ ಹೇಳಿ. ಅವಕ್ಕೆ ಗೊತ್ತದ ಈ ಜಗತ್ತಿಗೆ ನಾವು ಯಾಕೆ ಬಂದೇವಿ ಅಂತ. ನಾವು ಜಾಣರಾಗೇವಿ, ನಮಗೆ ಯಾಕೆ ಬಂದೇವಿ ಗೊತ್ತಿಲ್ಲ. ಈ ಲೋಕದೊಳಗೆ ಅನಂತ ಲೋಕ, ನಮ್ಮ ಲೋಕ ತಯಾರು ಮಾಡ್ಕೊಂಡೇವಿ. ನಮ್ಮ ಲೋಕ ಅನಂತ ಲೋಕ ತಯಾರ ಮಾಡಿ. ಕೆಲವರು ಎಕ್ಸ್ ಲೋಕ ತಯಾರ ಮಾಡಿದರು, ಕೆಲವರು ವಾಯ್ ತಯಾರ ಮಾಡಿದರು, ಕೆಲವರು ಝಡ್ ತಯಾರ ಮಾಡಿದರು. ಹೀಗೆ ನಮಗೆ ಎಂಥ ಲೋಕ ಬೇಕೋ ಅಂಥ ಲೋಕ ಮಾಡಿಕೊಂಡು ಹೊರಟೇವಿ. ಅದು ನಮ್ಮ ಲೋಕ. ಇದೇ ಲೋಕದೊಳಗೆ ಅನಂತ ಲೋಕ. ಎಲ್ಲವನ್ನ ಮರೆತು ಈ ಲೋಕದಲ್ಲಿ ಸುಮ್ಮನೆ ನೋಡ್ತಾ ಇದ್ರೆ ಬೆಳಿಗ್ಗೆ ಎಂಥ ಸುಂದರ ಸೂರ್ಯೋದಯದ ಲೋಕ, ಸಾಯಂಕಾಲದಲ್ಲಿ ಸೂರ್ಯಾಸ್ತದ ಲೋಕ, ರಾತ್ರಿ ಹೋದ್ರೆ ಚಂದ್ರ ಉದಯ ಲೋಕ. ಏನು ಅದ್ಭುತ ಲೋಕ! ಆ ಲೋಕವನ್ನು ಅನುಭವಿಸಬೇಕು ಮನುಷ್ಯ. ಇದ ಲೋಕದೊಳಗೆ ಅನಂತ ಲೋಕ. ಎಷ್ಟು ಚೆನ್ನಾಗಿ ಬದುಕೋದನ್ನ ಕಲಿಬೇಕೇ ವಿನಃ ಏನನ್ನಾದರೂ ಮಾಡೋದಲ್ಲ. ಬದುಕೋದದೆ ಅದ್ಭುತ. ಈಗ ವಿಜ್ಞಾನಿಗಳು ಏನು ಮಾಡ್ತಾರೆ? ಏನದ ಇಲ್ಲೇ ಅದನ್ನೇ ಸುಂದರವಾಗಿ ಬಳಸ್ತಾರೆ. ಅವರಿಗೆ ಜ್ಞಾನದ ಹೆಂಗೆ ಬಳಸು. ಇದ ಜಗತ್ತು. ಅವರು ಸಂಶೋಧನೆ ಮಾಡ್ತಾರೆ. ಇಲ್ಲೇನು ನಡೆದದ, ಇಲ್ಲಿ ಏನೇನು ಶಕ್ತಿ ಸಾಮರ್ಥ್ಯಗಳದಾವ, ಇದನ್ನ ಬಳಸ್ಕೋತಾರೆ. ವಿದ್ಯುತ್ ತಯಾರ ಅಲ್ಲಿ ಅದನ್ನ ಅರ್ಥ ಮಾಡಿಕೊಂಡು ಅವರು ಅದನ್ನೇ ಬಳಸ್ತಾರೆ. ಈ ವಿಶ್ವದ ಅಂತರಂಗವನ್ನೆಲ್ಲ ಹಿಂಗ ಹರುತ. ಒಕ್ಕಲಿಗ ಏನು ಮಾಡ್ತಾನೆ? ಇಲ್ಲೇ ಅದನ್ನ ಗೊತ್ತು ಮಾಡಿಕೊಂಡ. ಮೊದಲು ಅವನಿಗೆ ಗೊತ್ತಿರಲಿಲ್ಲ. ಮೊದಲು ಒಕ್ಕಲಿಗನಿಗೆ ಗೊತ್ತಿರಲಿಲ್ಲ. ಆ ಬಳಿ ಗೊತ್ತಾತು, ಇಲ್ಲೇನೋ ಬೆಳಿತಾವ, ಏನೋ ಬೀಳ್ತಾವ, ಏನೋ ಬೆಳಿತಾವ ಅಂತ ಗೊತ್ತಾದ ಬಳಿಕ ತಾನೇ ತೆಗೆದ, ತಾನೇ ಊರ್ದ, ಬೆಳೆದು ಬಂತು. ಅವ ಅಂದ, ಮುಗಿತು, ನನ್ನ ಸ್ವರ್ಗ ಆತು ನನ್ನ ಜೀವನ. ತನಗೆ ಏನು ಬೇಕೋ ಬೀಜ ಹಾಕಿದ, ಬೆಳೆದು. ಇದು ವಿಜ್ಞಾನ. ಕೃಷಿಕ ಒಬ್ಬ ವಿಜ್ಞಾನ. ಏನು ಹಾಕಿದರೆ ಏನು ಬರ್ತದೆ, ಹೇಗೆ ಹಾಕಿದರೆ ಚೆನ್ನಾಗಿ ಬರ್ತದೆ, ಎಷ್ಟು ದಿನಕ್ಕೆ ಬರ್ತದೆ, ಯಾವ ಕಾಲಕ್ಕೆ ಹಾಕಬೇಕು, ಇದ ವಿಜ್ಞಾನ. ಅಷ್ಟು ಗೊತ್ತಿತ್ತಂದ್ರೆ ಮಸ್ತಾಗಿ. ಹಂಗ ಜೀವ ವಿಜ್ಞಾನ, ಜೀವನ ವಿಜ್ಞಾನ. ಹೆಂಗೆ ಮಾತಾಡಿದರೆ ನಮ್ಮ ಜೀವನ ಸುಂದರ ಆಗ್ತದೆ, ಹೇಗೆ ಕೆಲಸ ಮಾಡಿದರೆ ನಮ್ಮ ಜೀವನ ಸುಂದರ ಆಗ್ತದೆ, ಹೇಗೆ ಜನರು ಕೂಡ ವರ್ತಿಸಿದರೆ ನಮ್ಮ ಜೀವನ ಸುಂದರ ಆಗ್ತದೆ, ತಿಳ್ಕೋತೇವಲ್ಲ. ಇದು ವಿಜ್ಞಾನ. ಇದು ವಿಜ್ಞಾನ ಅಂದ್ರೆ ಏನಲ್ಲ. ವಿಜ್ಞಾನ ಅಂದ್ರೆ ಜೀವನ ಅರ್ಥ ಮಾಡಿಕೊಂಡು ಬದುಕೋ ರೀತಿ. ಅದೊಂದು ವಿಧಾನ. ಕಣ್ಣಿನಿಂದ ನೋಡಬೇಕು, ಸರಿಯಾಗಿ ನೋಡಬೇಕು. ನಮ್ಮದ ಕಣ್ಣ ಹಿಡ್ಕೊಂಡು ನಮ್ಮ ವಿಚಾರದ ಪ್ರಕಾರ ಈ ಜಗತ್ತು ನೋಡಿದರೆ ನಮ್ಮದೇ ಜಗತ್ತು. ನಮ್ದ ಜಗತ್ತು. ಮನೆಯಾಗ ಜಗಳ ಮಾಡೋ ಮನೆ ಇರ್ತಾವಲ್ಲ, ಅದರ ಮಾಲೀಕ ಕೇಳ್ರಿ ನೀವು. ಅವ ಹೇಳ್ತಾನೆ, ಏನದ ಜಗತ್ತಿನಾಗ ಬರೀ ಜಗಳ 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 ಜಗಳದ ಏನು? ಅವನ ಮನ್ಯಾಗದ. ಮನ್ಯಾಗ ಏನದ ಅದು ಜಗತ್ತಿನಾಗೆಲ್ಲ ಅದ ಅಂತ ತಿಳ್ಕೊಂಡಲ್ಲ. ಇದೇ ಅನಂತ ಲೋಕ. ಅವನ ಲೋಕ ಬ್ಯಾರೆ. ವ್ಯಾಪಾರಿಗೆ ಹೆಂಗೆ ಕಾಣಿಸ್ತದ? ಜಗತ್ತೆಲ್ಲ ಗಿರಾಕಿ, ಮಸ್ತಿಲ್ಲ ಇದು. ಆಫೀಸರಿಗೆ ಹೆಂಗೆ ಕಾಣಿಸ್ತದ ಹೇಳಿ? ಆಫೀಸರಿಗೆ ಹೆಂಗೆ ಕಾಣಿಸ್ತದ? ಏನು ಜಗತ್ತೆಲ್ಲ ಅಧಿಕಾರ ಎಲ್ಲದ. ಉಳಿದವರೆಲ್ಲ ಕೆಳಗೆ, ನಾನು ಅಧಿಕಾರಿ.
ನಮ್ಮ ಜಗತ್ತು ನಾವು ನಿರ್ಮಾಣ ಮಾಡ್ಕೊ. ವಕೀಲರು ತಮ್ಮ ಜಗತ್ತ ಮಾಡ್ಕೊಂಡಾರ. ಅವ್ರ ಜಗತ್ನ್ಯಾಗ ಏನದ, ಬರೀ ಬಡ್ದಾಡೋರು ಅವ್ರು ಬಿಡಿಸೋರು. ಎಷ್ಟು ಮಜಾ ಇರ್ತದೆ. ಡಾಕ್ಟರ್ ಜಗತ್ನ್ಯಾಗ ರೋಗಿಗಳು, ಎಷ್ಟು ಜನ ರೋಗಿಗಳಿರ್ಬೋದು ಈ ಊರಾಗ. ಹಿಂಗೆ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ನಮ್ಮ ಲೋಕಗಳಿವ. ಇವರಿದ್ರೆ ಇವ್ರದೇ ಲೋಕ, ನಿಮ್ಮದಿದ್ರೆ ನಿಮ್ಮದೇ ಲೋಕ. ಅವ್ರಿಗೆ ಅಡಿಗೆ ಮನೆಗಳೇ ಕಾಣಿಸ್ತಾವ, ನಿಮಗೆ ಪಡಸಲಿಗಳೇ ಕಾಣಿಸ್ತಾವ. ಅವ್ರವ್ರ ಲೋಕ ಅಷ್ಟೆ. ಆ ಹುಡುಗರು ತಮ್ಮದೊಂದು ಕೋಣೆಯೊಳಗೆ ಅವ್ರದ್ದೊಂದು ಲೋಕ. ಅವೆಲ್ಲ ಗೊಂಬೆ ಪಂಬೆ ತಂದು ಒಟ್ಟಿ ಅವು ಆ ಕೋಣ್ಯಾಗ ಜಗತ್ತೆಲ್ಲ ಅವ್ರಿಗೆ ಅಷ್ಟೇ. ಈ ಲೋಕದೊಳಗೆ ಮತ್ತೆ ಅನಂತ ಲೋಕ, ನಾವು ಮಾಡಿಕೊಂಡ ಲೋಕ. ಆದರೆ ಇರೋ ಲೋಕ ಅದು ಅದ್ಭುತ. ಭಕ್ತನಿದ್ದ ಠಾವೇ ದೇವಲೋಕ. ಯಾವಾಗ ಹೃದಯದಲ್ಲಿ ಅತ್ಯಂತ ಶುದ್ಧವಾದ ಭಾವನೆ ನಿರ್ಮಾಣ ಆಗ್ತದೆ, ಆವಾಗ ಇದು ಸುಂದರವಾದ ದೇವಲೋಕ. ಇದು ದೇವಲೋಕ, ಅದ್ಭುತವಾದ ಲೋಕ. ಇದು ಪವಿತ್ರವಾದ ಲೋಕ. ಇದು ಯಾವಾಗ ನಮ್ಮ ಎದೆಯೊಳಗ ಸುಂದರ ಭಾವನೆಗಳು, ಮಧುರ ಭಾವ, ಭಕ್ತಿ ಭಾವ, ಮಧುರ ಭಾವ, ನಿರ್ಮಲ ಭಾವ, ಪವಿತ್ರ ಭಾವ ಯಾವಾಗ ಉಂಟಾಯಿತೋ ಆ ಕ್ಷಣಕ್ಕೆ ಭಕ್ತ ನಿರ್ದ ಠಾವೇ ಅದು ದೇವಲೋಕ.